ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದರ್ಶನ್ ಸರ್ ಇಲ್ದಿರೋ ಟೈಮಲ್ಲಿ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗಕ್ಕೆ ರೆಡಿ ಇದೆ. ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಟ್ರೈಲರ್ ಕೂಡ ರಿಲೀಸ್ ಆಗುತ್ತೆ. ಪ್ರಚಾರ ಶುರುವಾಗುತ್ತೆ ಅಂದಮೇಲೆ ಒಂದು ಸಿನಿಮಾ ಅಂತ ಮೇಲೆ ಪ್ರಚಾರ ಮಾಡೇ ಮಾಡ್ತಾರೆ. ಆ ಪ್ರಚಾರ ಯಾರಿದ್ರು ನಡೆಯುತ್ತೆ, ಯಾರಿಲ್ಲಾಂದ್ರೂ ನಡೆಯುತ್ತೆ. ಕನ್ನಡಿಗರು ಇದ್ಮೇಲೆ ಕನ್ನಡ ಸಿನಿಮಾನ ಬೆಳೆಸ್ತಾರೆ. ಕನ್ನಡ ಸಿನಿಮಾ ಚೆನ್ನಾಗಿದ್ರೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದ್ರಲ್ಲಿ ದರ್ಶನ್ ಸಿನಿಮಾಗೆ ಸಪೋರ್ಟ್ ಮಾಡದೇ ಇರ್ತಾರ? ಆದ್ರೆ ಇದೆಲ್ಲದ್ರ ಮಧ್ಯೆ ಮೊನ್ನೆ ನಡೆದಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಿಲನ ಪ್ರಕಾಶ್ ಸರ್ ಮತ್ತೆ ಆ ಟೀಮ್ ಎಲ್ಲ ಇರುತ್ತೆ. ಆ ಟೀಮಲ್ಲಿ ಒಂದು ಮಾತು ಹೇಳ್ತಾರೆ, ಕನ್ನಡ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ಅದಕ್ಕೆ ಒಬ್ಬ ನ್ಯೂಸ್ ರಿಪೋರ್ಟರ್ ಕೇಳ್ತಾನೆ, ಕನ್ನಡ ಟೈಟಲ್ ಇಟ್ಟಿಲ್ಲ, ಡೆವಿಲ್ ಅಂತ ಇಂಗ್ಲಿಷ್ ಟೈಟಲ್ ಇಟ್ಬಿಟ್ಟು ಕನ್ನಡ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ ಅಂತ. ನಂದೊಂದು ಸಿಂಪಲ್ ಪ್ರಶ್ನೆ, ಅದನ್ನ ಟೀಮ್ ಹೇಳಕ್ಕಾಗಲ್ಲ, ಬೇರೆಯವ್ರನ್ನ ಕಂಪೇರ್ ಮಾಡಿ ನಾನು ಕೇಳ್ತೀನಿ, ನಿಮಗೆ ಅದು ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಇವಾಗ ದರ್ಶನ್ ಸರ್ ಇದಾರೆ, ಕನ್ನಡ ಇಂಡಸ್ಟ್ರಿ ಸುದೀಪ್ ಸರ್ ಇದಾರೆ, ಯಶ್ ಅವ್ರು ಇದಾರೆ, ಪುನೀತ್ ರಾಜ್ಕುಮಾರ್ ಸರ್ ಇದಾರೆ, ಶಿವರಾಜ್ ಕುಮಾರ್ ಸರ್, ಇನ್ನು ತುಂಬಾ ಜನ ಇದಾರೆ. ಇವರೆಲ್ಲರೂ ಇಂಗ್ಲಿಷ್ ಟೈಟಲ್ ನ ಇಟ್ಟವ್ರೆ, ಯಾರು ಇಂಗ್ಲಿಷ್ ಟೈಟಲ್ ಇಡದೇ ಇರೋರು ಯಾರು ಇಲ್ಲ. ಇವಾಗ ದರ್ಶನ್ ಸರ್ದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ, ಅದು ಇಂಗ್ಲಿಷ್ ಟೈಟಲ್ ಓಕೆ. ಸುದೀಪ್ ಸರ್ದು 2 ಸಿನಿಮಾ ಇಂಗ್ಲಿಷ್ ಟೈಟಲ್, ಮಾರ್ಕ್ ಅಂತ ಮ್ಯಾಕ್ಸ್ ಅಂತ ಈಗ ಬಂದಂತ ಟೈಟಲ್ಗಳು ಆಯ್ತಾ. ಯಶ್ ಅವ್ರದ್ದು ಮಾಸ್ಟರ್ ಪೀಸ್ ಅನ್ನೋದು ಅದು ಇಂಗ್ಲಿಷ್ ಟೈಟಲ್. ಪುನೀತ್ ರಾಜ್ಕುಮಾರ್ ಸರ್ದು ಜೇಮ್ಸ್ ಅದು ಇಂಗ್ಲಿಷ್ ಟೈಟಲ್. ಈ ತರಕ್ಕೆ ಟೈಟಲ್ಗಳ ಮೇಲೆ ಹೋಗೋದಲ್ಲ, ಸಿನಿಮಾದೊಳಗೆ ಏನಿದೆ ಅನ್ನೋದನ್ನ ನೋಡ್ಬೇಕು. ಅದನ್ನ ಡೆವಿಲ್ ಅನ್ನೋದನ್ನ ಕನ್ನಡದಲ್ಲೂ ಹಾಕಿದ್ದಾರೆ, ಮ್ಯಾಕ್ಸ್ ಅನ್ನೋದನ್ನ ಕನ್ನಡದಲ್ಲೂ ಹಾಕಿದ್ದಾರೆ, ಮಾರ್ಕ್ ಅನ್ನೋದನ್ನ ಕನ್ನಡದಲ್ಲೂ ಹಾಕಿದ್ದಾರೆ, ಎಲ್ಲಾದ್ರಲ್ಲೂ ಹಾಕಿದ್ದಾರೆ. ಅದನ್ನ ಕಾಂಟ್ರವರ್ಸಿ ಮಾಡ್ಲೇಬೇಕು ಅನ್ನೋ ಇಂಟೆನ್ಷನ್ ಇಂದ ಹೋಗಿ ಅದನ್ನ ಪ್ರಶ್ನೆ ಕೇಳೋದು ಬೇರೆ. ಸಿನಿಮಾದೊಳಗಡೆ ಕನ್ನಡ ಇಲ್ಲ, ಕನ್ನಡ ಕಂಟೆಂಟ್ ಇಲ್ಲ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ, ಆತರ ಏನಾದ್ರು ಇದ್ದಾಗ ಪ್ರಶ್ನೆ ಕೇಳೋದು ಅದು ಬೇರೆ. ಅದು ಬಿಟ್ಟು ಈ ತರ ಟಾರ್ಗೆಟ್ ಮಾಡ್ಲೇಬೇಕು ಅಂತ ಏನೋ ಒಂದು ಕ್ವಶನ್ ಕೇಳಿ ಸುಮ್ಮನೆ ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದು ತಪ್ಪು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದು ದರ್ಶನ್ ಸರ್ ಸಿನಿಮಾ, ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ದರ್ಶನ್ ಸರ್ ಸಿನಿಮಾ ಅಂದ್ಮೇಲೆ ನ್ಯೂಸ್ ಚಾನಲ್ ಅವ್ರು ಬಂದು ನೆಗೆಟಿವ್ ಮಾಡ್ಲಿಲ್ಲ ಅಂತಂದ್ರೆ ಅದು ದರ್ಶನ್ ಸರ್ ಸಿನಿಮಾನೇ ಅಲ್ಲ. ಅರ್ಥ ಮಾಡ್ಕೊಬಿಡಿ. ನ್ಯೂಸ್ ಚಾನಲ್ ಅವ್ರು ಇರೋದೇ ದರ್ಶನ್ ಸರ್ ಅವ್ರ ವಿರುದ್ಧ ಮಾತಾಡಿದ್ರೆ ಅದು ನ್ಯೂಸ್ ಚಾನಲ್ ಆಗೋದು, ಇಲ್ಲಾಂದ್ರೆ ನ್ಯೂಸ್ ಚಾನಲ್ ಆಗೋದೇ ಇಲ್ಲ, ಇಲ್ಲಾಂದ್ರೆ ದರ್ಶನ್ ಸರ್ ಸಿನಿಮಾ ಆಗೋದೇ ಇಲ್ಲ. ಅದರಿಂದ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೀಮ್ ಏನ್ ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನ ಅಷ್ಟೇ ಈಸಿಯಾಗಿ ಇಗ್ನೋರ್ ಮಾಡಿ ಸುಮ್ಮನಾದ್ರು. ಇವಾಗ ದರ್ಶನ್ ಸರ್ ಪೆರೋಲ್ ಮೇಲೆ ಏನಾದ್ರು ರಿಲೀಸ್ ಆಗ್ತಾರ ಅಂತ ಕೆಲವು ವಾದ ಬರ್ತಾ ಇದೆ. ದರ್ಶನ್ ಸರ್ ಪೆರೋಲ್ ಮೇಲೆ 100% ರಿಲೀಸ್ ಆಗಲ್ಲ, ಬಿಡಲ್ಲ, 100% ಹೊರಗೆ ಬಿಡಲ್ಲ. ಈ ಕೇಸ್ ಮುಗಿಯೋ ತನಕ ದರ್ಶನ್ ಸರ್ನ ಆಚೆ ಬಿಡಲ್ಲ. ದರ್ಶನ್ ಸರ್ ಪ್ರೆಸೆನ್ಸ್ ಇಲ್ದೇನೆ ಈ ಸಿನಿಮಾ ರಿಲೀಸು ಆಗುತ್ತೆ, ಎಲ್ಲದೂ ಆಗುತ್ತೆ. ಹಿಟ್ಟಾಗುತ್ತಾ ಬಿಡುತ್ತಾ ಅನ್ನೋದು ಸಿನಿಮಾ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಹಿಟ್ಟಾಗ್ಬಿಡುತ್ತೆ ಅಂತ ಹೇಳಕ್ ಹೋಗಲ್ಲ. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಹಿಟ್ಟಾಗುತ್ತೆ. ಪೆರೋಲ್ ಮೇಲೆ ದರ್ಶನ್ ಸರ್ನ ಆಚೆ ಬಿಡಲ್ಲ. ಕಾರಣ, ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಪೆರೋಲ್ ಮೇಲೂ ಬಿಡಲ್ಲ, ಯಾವ್ದಕ್ಕೂ ಬಿಡಲ್ಲ. ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದ್ರೆ ದರ್ಶನ್ ಸರ್ ಸಿನಿಮಾ ಒಳಗಡೆ ಇರೋದ್ರಿಂದ ಹೊರಗಡೆ ನೆಗೆಟಿವ್ ಮಾಡ್ಬಿಡ್ಬೋದು, ಸಿನಿಮಾ ಹಾಳು ಮಾಡ್ಬಿಡ್ಬೋದು ಅಂತ ತುಂಬಾ ಜನ ಅನ್ಕೋಬಹುದು. ಆದ್ರೆ ಆಗದೇ ಇರೋ ಕೆಲಸ ಅದು. ಡಿಸೆಂಬರ್ ತಿಂಗಳು ತುಂಬಾ ಕನ್ನಡ ಸಿನಿಮಾಗಳು ದೊಡ್ಡ ಸುದೀಪ್ ಸರ್ದು ರಿಲೀಸ್ ಇದೆ, ಶಿವರಾಜ್ ಕುಮಾರ್ ಉಪೇಂದ್ರ ಸರ್ದು ರಿಲೀಸ್ ಇದೆ, ದರ್ಶನ್ ಸರ್ದು ರಿಲೀಸ್ ಇದೆ. ತುಂಬಾ ಜನದ ರಿಲೀಸ್ ಇರೋದ್ರಿಂದ ಈ ತಿಂಗಳು ಪೂರ್ತಿ ಸಿನಿಮಾನೇ ಬರೀ ಇರೋದು. ಸೊ ಎಲ್ಲ ಕನ್ನಡ ಸಿನಿಮಾನು ನೋಡಿ ಕನ್ನಡ ಸಿನಿಮಾನ ಬೆಳೆಸ್ಬೇಕಾಗಿರೋದು ಕನ್ನಡಿಗರಾದ ನಮ್ಮ ಜವಾಬ್ದಾರಿ. ಅದ್ ಬಿಟ್ಟು ಈ ಚೀಪ್ ಆಗಿ ಏನೇನೋ ಮಾಡ್ಕೊಂಡು ಕನ್ನಡ ಸಿನಿಮಾಗಳನ್ನ ಹಾಳು ಮಾಡೋದು. ಮತ್ತೆ ಇದನ್ನ ದರ್ಶನ್ ಸರ್ ಅಭಿಮಾನಿಗಳಿಗೂ ಹೇಳ್ಬೇಕು, ಇನ್ನು ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 25ಕ್ಕೆ. ಅದೇ 25ಕ್ಕೆ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಶಿವರಾಜ್ ಕುಮಾರ್ ಸರ್ದು, ಉಪೇಂದ್ರ ಸರ್ದು, ರಾಜ್ವಿ ಶೆಟ್ಟಿ ಅವ್ರದ್ದು. ಆ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ. ನಾವು ದರ್ಶನ್ ಸರ್ ಅಭಿಮಾನಿಗಳು, ನಾವು ದರ್ಶನ್ ಸರ್ ಸಿನಿಮಾಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ದಮ್ಮಿದ್ದವನು ಹೊರಗಡೆ ಬಂದೇಳಿ, ಯಾವನು ಬೇರೆಯವ್ರು ನೋಡಕ್ ಹೋಗ್ಬೇಡಿ. ದರ್ಶನ್ ಸರ್ ಸಿನಿಮಾನ ನಾವು ಮಾತ್ರ ನೋಡ್ಕೊಂತೀವಿ, ನಾವು ಬೇರೆ ಸಿನಿಮಾ ನೋಡಲ್ಲ, ನೀವ್ ಯಾರು ಬಂದು ನಮ್ಮ ಸಿನಿಮಾ ನೋಡ್ಬೇಡಿ ಅಂತವಾ. ದಮ್ಮಿದ್ದವನು ಬಂದು ಹೊರಗಡೆ ಹೇಳಿ, ನೋಡೇ ಬಿಡ್ತೀನಿ ಯಾವನು ಹೇಳ್ತಾನೆ ಅಂತ. ಹಂಗೆ ಆತರ ಮಾಡಕ್ ಆಗಲ್ಲ. ಅಕಸ್ಮಾತ್ ಆತರ ಮಾಡಕ್ ಆಗಿಲ್ಲ ಅಂದ್ಮೇಲೆ ನೀವು ಬೇರೆಯವ್ರ ಸಿನಿಮಾಗೆ ಸಪೋರ್ಟ್ ಮಾಡಿ. ಆಗ ಸಪೋರ್ಟ್ ಮಾಡಕ್ ಆಗಿಲ್ಲ ಅಂತಂದಾಗ ಈ ತರ ಹೊರಗಡೆ ಬಂದೇಳಿ, ಯಾರು ಬಂದು ದರ್ಶನ್ ಸರ್ ಸಿನಿಮಾ ನೋಡ್ಬೇಡಿ, ನಾವು ಯಾರ ಸಿನಿಮಾನು ನೋಡಲ್ಲ ಅಂತ ದಮ್ಮಿದ್ದವನು ಹೊರಗಡೆ ಬಂದ್ ಹೇಳಿ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡ್ಬೇಕು. ಕನ್ನಡ ಸಿನಿಮಾ ಅಂತಂದಾಗ ದರ್ಶನ್ ಸರ್, ಸುದೀಪ್ ಸರ್ ಎಲ್ಲರೂ ಬರ್ತಾರೆ. ದರ್ಶನ್ ಸರ್ ಒಬ್ಬರೇ ಅಲ್ಲ, ಅಥವಾ ಸುದೀಪ್ ಸರ್ ಒಬ್ಬರೇ ಅಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು. ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸ್ಬೇಕು. ಅದನ್ನೇ ಡೆವಿಲ್ ಸಿನಿಮಾ ಟೀಮ್ ಅವ್ರು ಕೇಳಿದ್ದು, ಕನ್ನಡ ಸಿನಿಮಾ ಬೆಳೆಸಿ ಅಂತ. ಸದ್ಯಕ್ಕೆ ಅದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರೋದಂತೂ ಸತ್ಯ. ಸಿನಿಮಾ ಟೀಮ್ ಏನಾಗುತ್ತೋ ಏನೋ ಅಂತ. ಆದ್ರೆ ಇದು ದರ್ಶನ್ ಸರ್ ಸಿನಿಮಾ ಆಗಿರೋದ್ರಿಂದ ನೋಡ್ತಾರೆ ಜನ, ಇನ್ನೂ ಜಾಸ್ತಿ ನೋಡ್ತಾರೆ ಈಗ ದರ್ಶನ್ ಸರ್ ಅಭಿಮಾನಿಗಳು. ಆದ್ರೆ ಒಂದ್ ಸ್ವಲ್ಪ ದರ್ಶನ್ ಸರ್ ಅಭಿಮಾನಿಗಳು ಬೇರೆ ನಟರ ಅಭಿಮಾನಿಗಳ ಬಗ್ಗೆ, ಬೇರೆ ನಟರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಅವ್ರ ಸಿನಿಮಾಗೆ ನೆಗೆಟಿವ್ ಆಗಿ ಮಾಡೋದು, ಇದನ್ನೆಲ್ಲ ಮಾಡದೆ ಕನ್ನಡ ಸಿನಿಮಾ ಅಂತ ತಿಳ್ಕೊಂಡು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಎಲ್ಲರೂ ಒಂದಾಗಿದ್ದು ಚೆನ್ನಾಗಿರುತ್ತೆ. ಅದ್ ಬಿಟ್ಟು ನೀವೇ ನಿಮ್ ಕೈಯಾರೆ ದರ್ಶನ್ ಸರ್ ಸಿನಿಮಾ, ಅವರ ಕೆರಿಯರು, ಅವರ ಫ್ಯೂಚರ್ ಎಲ್ಲದನ್ನೂ ಹಾಳು ಮಾಡೋದು ನೀವೇ, 100% ನೀವೇ. ಮತ್ತೆ ಸುದೀಪ್ ಸರ್ ಅಭಿಮಾನಿಗಳಿಗೂ ಅದನ್ನೇ ಹೇಳೋದು, ನಿಮ್ ಸಿನಿಮಾ ಯಾವ್ದೋ ರಿಲೀಸ್ ಆಗ್ತಾ ಇದೆ ಅನ್ನೋ ಟೈಮಿಗೆ ಕನ್ನಡಿಗರು ಎಲ್ಲರೂ ಒಂದಾಗಿ ಕನ್ನಡ ಸಿನಿಮಾ ಬೆಳೆಸ್ಬೇಕು ಅನ್ನೋದು. ಸಿನಿಮಾ ರಿಲೀಸ್ ಇಲ್ದಿರೋ ಟೈಮಲ್ಲಿ ಬೇರೆ ನೆಗೆಟಿವ್ ಮಾಡೋದು, ಇದು ತಪ್ಪು. ಸಿಂಪಲ್ ವಿಚಾರ. ನಮ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಇವಾಗ
ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಕನ್ನಡಿಗರೆಲ್ಲ ಒಂದಾಗ್ಬೇಕು ಅಂತ ಹೇಳೋದು. ದರ್ಶನ್ ಸರ್ ಸಿನಿಮಾ ಯಾವುದು ಇಲ್ಲ ಅಂತಂದಾಗ ಬೇರೆ ಸಿನಿಮಾಗಳಿಗೆ ನೆಗೆಟಿವ್ ಮಾಡೋದು, ಅವ್ರ ಸಿನಿಮಾಗಳನ್ನ ಪೈರಸಿ ಮಾಡೋದು, ಈ ತರ ಮಾಡೋದು ತಪ್ಪು. ಇದೇ ಕೆಲಸನ ಸುದೀಪ್ ಸರ್ ಅಭಿಮಾನಿಗಳು ಮಾಡಿದ್ರು ತಪ್ಪು. ಇದೇ ಕೆಲಸನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮಾಡಿದ್ರು ತಪ್ಪು. ಯಾರು ಮಾಡಿದ್ರು ತಪ್ಪು. ಅದನ್ನ ಜಸ್ಟಿಫೈ ಮಾಡೋದಕ್ಕೆ ಆಗದೇ ಇಲ್ಲ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಬೆಳೆಸಿ. ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಿಗೆ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.